ಮತ್ತೊಂದು ಕಡೆ ಶೀಘ್ರದಲ್ಲೇ ನಮ್ಮ ನಾಯಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಅವರ ಬಹಳ ಲಾಯಲ್ ಶಾಸಕ, ಅವರ ಪರಮಾಪ್ತ ಶಾಸಕ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ನಮ್ಮ ಗುರುಗಳು ಸದ್ಯಕ್ಕೆ ಜಪಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಯಾವ ಡೇಟ್ ಕೊಡ್ತಾರೋ ಅದೇ ಫೈನಲ್. ಅವರನ್ನ ನಮಗೆ ಒಳ್ಳೇದ್ ಮಾಡಿ ಅಂತ ನಾವು ಬೇಡ್ಕೊಂಡಿದ್ದೀವಿ. ಶೀಘ್ರದಲ್ಲೇ 3ನೇ ಡೇಟ್ ಸಿಗುವಂತಹ ಸಾಧ್ಯತೆಯೂ ಇದೆ. ಅದೇ ಡೇಟ್ಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಎಲ್ಲಿ ಬಂತು ಸರ್? 3ನೇ ಡೇಟ್ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರು ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾವ ಗುರುಗಳು ಸರ್? ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು ಯಾರೋ ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ, ಅವ್ರು ಕೂತವ್ರೆ. ಅಲ್ಲಲ್ಲ, ಅವ್ರು ಮಾಮೂಲಿ ಅವ್ರ ವೃತ್ತಿನೇ ಅವ್ರು ಇದೇ ಇದು. ಅವರು ಜಪ ದೇವ್ರ ಜ್ಞಾನದಲ್ಲಿ ಯಾವತ್ತೂ ಕೂತಿರ್ತಾರೆ. ಯಾವತ್ತಾರು ನಮಗೆ ಹೋಗಿ ಕೇಳ್ತೀವಿ, ಒಳ್ಳೇದು ಮಾಡಿ ಸ್ವಾಮಿ ನಮ್ಗೆ ಏನೋ ಒಂದು ವರ ಕೊಡಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಕರ್ನಾಟಕದಲ್ಲೇ ಬೇರೆ ಕಡೆ ಇಲ್ಲ ಇಲ್ಲೇ ಕೂತವ್ರೆ. 2 ಡೇಟ್ ಕೊಟ್ಟಿದ್ರಲ್ಲ ಸರ್, ಅದು ಫೇಲ್ ಆಯಿತು ಸರ್. ಈಗ 3ನೇ ಡೇಟ್ ನೋಡಿ, ನಾವು ಹೇಳಿದ್ದೇನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ. ಅತಿ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀವಿ. ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.